ಹಾಯ್ ಎಲ್ರಿಗೂ ಶುಭ ಮಧ್ಯಾಹ್ನ. ಅಂಜನಾದ್ರಿ ಬೆಟ್ಟದ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡ್ತೀನಿ ರೀ. ಯಾಕಂದ್ರೆ ಒಂದೇ ಇದರಲ್ಲೇ ಮುಗಿಯಲ್ಲ, ಯಾಕಂದ್ರೆ ಭಾಳ ಲೆಂತಿ ಆಗುತ್ತಾ. ಅಂಜನಾದ್ರಿ ಬೆಟ್ಟ ನೋಡುವಂಥದ್ದು ತುಂಬ ಇದೆ, ಒಂದೇ ಪಾರ್ಟ್ ಒಳಗೆ ಆಗಲ್ಲ. ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೀವಿ. ನಾವು ಗುಡ್ಡ ಏರಿ ಬಂದು ಕಂಡಪ್ಟಿ ನೀರಡ್ ಸಿಗೈತ್ರಿ, ನೀರು ಕುಡ್ದೇವಿ. ಇನ್ನೂ ನಾಷ್ಟ ಆಗಿಲ್ಲ, ಯಾಕಂದ್ರೆ ದೇವ್ರ ದರ್ಶನ ಆದಮೇಲೆ ನಾಷ್ಟ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೇವ್ರಿ. ಹಾಗಾಗಿ ಇನ್ನೂ ನಾಷ್ಟ ಮಾಡಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಗುಡ್ಡ ಇಳಿದು ಬಂದು ಟೈಮ್ ನೋಡ್ತೀವಿ ರೀ, 12:30 ಆಗಿತ್ತು. ಮತ್ತು ಒಂದು ಒಳ್ಳೆ ಪ್ಲೇಸ್ ನೋಡ್ಬೇಕಲ್ರಿ ಊಟ ಮಾಡೋಕೆ, ಯಾಕಂದ್ರೆ ಮನೆ ಇದಿಂತ್ರ ಬುತ್ತಿ ಎಲ್ಲ ತೊಗೊಂಬಂದಿದ್ದೇವೆ. ನಾವು ನಾಷ್ಟನೂ ತೊಗೊಂಬಂದಿವಿ, ಊಟನೂ ತೊಗೊಂಬಂದಿವಿ. ಬಟ್ ನಾಷ್ಟ ಮಾಡೋಕ್ಕಾಗಲಿಲ್ಲ ರೀ. ಈಗ ಬಂದ್ವಿ, ನಾಷ್ಟ ಮಾಡುಮು, ಆಮೇಲೆ ಮಧ್ಯಾಹ್ನ ಊಟ ಮಾಡುಮು ಅಂತಂದ್ವಿ. ಮಧ್ಯಾಹ್ನ ಅಂದ್ರೆ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಮತ್ತು 4-5 ನೋಡುಮು, ಊಟ ಮಾಡುಮು ಅಂತಂದ್ವಿ. ನಾನು ಆಮೇಲೆ ಎಲ್ಲರೂ ಏನಂದ್ವಿ, ಇಲ್ಲ ಅದು ಒಟ್ಟು ಮಾಡ್ಕೊಂಬಂದಿದ್ದು ಹಳಸ್ತಂದ್ರೆ, ಯಾಕಂದ್ರೆ ಈಗ ಮೊದಲೇ ಬ್ಯಾಸ್ಗೆ ಐತ್ರಿ, ಬ್ಯಾಸ್ಗೆ ಬಿಸಿಲು ಐತಿ. ಆಮೇಲೆ ಹಳಸ್ತಂದ್ರೆ ಏನು ಮಾಡೋಕ್ಕಾಗ್ತೈತ್ರಿ, ಏನು ವೇಸ್ಟ್ ಆಗ್ತೈತಿ. ಹಂಗಾಗಿ ಟೈಮ್ನು ನಾಷ್ಟ ಟೈಮ್ ಇಲ್ಲ, ಆಲ್ರೆಡಿ 1 ಗಂಟೆ ಆಗೈತಿ. ನಾವು ಇಲ್ಲಿ ಬಂದು ಇಲ್ಲಿ ಜಾಗ ನೋಡಿ ಬಂದು ಕಿಸಿಂದ್ರ ಹಾಸಿ ಕುಂದ್ರದಕ್ಕೆ 1 ಗಂಟೆ ಆಗೈತಿ. ಟೈಮ್ ನೋಡಿದ್ವಿ 1 ಗಂಟೆ ಆಗಿತ್ತು. ಬರೀ ನಾಷ್ಟ ಏನು ಬೇಡ, ಎಲ್ಲ ಊಟ ನಾಷ್ಟ ಎರಡೂ ಸೇರೇ ಮಾಡೋಮ ಅಂತೇಳಿ ಡಿಸೈಡ್ ಮಾಡಿದೆವು ರೀ. ನಾಷ್ಟಕ್ಕಂತೇಳಿ ಅಶ್ವಿನಿಯರು ವೆಜಿಟೇಬಲ್ ಪಲಾವ್ ಆ್ಯಂಡ್ ಮತ್ತು ಶೇಂಗಾ ಹೋಳಿಗೆ ಮಾಡ್ಕೊಂಬಂದಿದ್ರಿ. ಊಟಕ್ಕಂತೇಳಿ ಕಿಸಿಂದ್ರ ನಾವು ಸಜ್ಜಿ ರೊಟ್ಟಿ, ಕಡ್ಲಿಬೇಳೆ ಪಲ್ಯ, ಮತ್ತು ಗಜ್ರಿ ತೊಗೊಂಬಂದಿದ್ದೀವಿ, ಶೇಂಗಾ ಸಾಂಬಾರ, ವೈಟ್ ರೈಸ, ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಇಷ್ಟೆಲ್ಲ ನಾವು ಮಾಡ್ಕೊಂಬಂದಿದ್ದೇವೆ ರೀ. ಅಶ್ವಿನಿಯರು ಮತ್ತು ಶೇಂಗಾದ ಹಿಂಡಿ ಅಗಸಿ ಹಿಂಡಿ ನಾನೇ ತೊಗೊಂಬರ್ತೀನಿ ರೀ ಅಂತ ಹೇಳಿದ್ರೆ, ಶೇಂಗಾ ಹಿಂಡಿ ಅಗಸಿ ಹಿಂಡಿ ಅಶ್ವಿನಿಯರು ತೊಗೊಂಬಂದಿದ್ರಿ. ಈಗೆಲ್ಲ ಮತ್ತು ಯೂಸ್ ಥ್ರೋ ಪ್ಲೇಟ್ ತೊಗೊಂಬಂದ್ವಿ. ಯಾಕಂದ್ರೆ ಅಲ್ಲೆಲ್ಲ ಟೈಮ್ ಸಾಲ್ತಿರಲ್ಲ, ಮೊದಲೇ ತೊಳ್ಕೋತಾ ಮಾಡೋಕೆ ಕುಂದ್ರಲಕ್ಕ ಆಗಲ್ಲ ಅಂಥೇಳಿ ಯೂಸ್ ಥ್ರೋ ಪ್ಲೇಟ್ ಎಲ್ಲ ತೊಗೊಂಡು ಹೋಗಿದ್ವಿ. ತೊಗೊಂಡು ಹೋಗಿ ಒಂದು ತವಲಿ ನೋಡಿ, ಅಲ್ಲಿ ಕೆರೆ ಐತ್ರಿ, ಕೆರೆ ಬಾಜುಕ್ಕೆ ಅಲ್ಲಿ ದೂರ ಬಂದಿವಿ. ನಮ್ಮ ಮನೆಯವರು ಈ ಮುಂಚೆ ಭಾಳ ಸಲ ಹೋಗಿದ್ರು, ಹಾಗಾಗಿ ಅವ್ರಿಗೆ ಅಲ್ಲಿದೆಲ್ಲ ಪ್ಲೇಸ್ ಗೊತ್ತೈತಿ. ಸರ್ ಅಲ್ಲಿದು ಒಂದು ಭಾಳ ಮಸ್ತ್ ಒಂದು ಪ್ಲೇಸ್ ಐತಿ, ಬರ್ರಿ ಅಲ್ಲೇ ಊಟಕ್ಕೆ ಹೋಗುಮು ಅಂತಂದರು. ಆಯ್ತು ರೀ ಅಂತಂದ್ರೆ ಅವರು ಸರ್ ಶಿವಣ್ಣ. ನಾನು ಆಯ್ತು ಅಂಥೇಳಿ ಇಲ್ಲೆಲ್ಲ ದೂರ ಬಂದೇವ್ರಿ. ದೂರ ಬಂದು ಕೆರೆ ಪಕ್ಕ ಹಾಸ್ಕೊಂಡು ಕೂತು ಈಗ ನಾನು ಅಶ್ವಿನಿ ನಮ್ಮ ಅಕ್ಕ ಊಟಕ್ಕೆ ನೀಡಾಕತ್ತೀವಿ. ಎಲ್ಲರೂ ಕೂತಾರ, ಎಲ್ಲರೂ ಫುಲ್ ಟಯರ್ಡ್ ಆಗೈತಿ, ಎಲ್ಲರಿಗೂ ಫುಲ್ಲು ಹಸುವಾಗಿ ಬಿಟ್ಟೈತ್ರಿ. ಯಾಕಂದ್ರೆ ಈಗ ಟೈಮ್ ಭಾಳ ಆಗೈತ್ರಿ, 1 ಗಂಟೆ ಆಗೈತಿ. ಮುಂಜಾನೆ ನಾಷ್ಟ ಇಲ್ಲ, ಬರೀ ಚಹಾ ಕುಡ್ದಿವಿ, 2 ಸಲ ಚಹಾ ಕುಡ್ದಿವಿ ಅಷ್ಟೇ. ಹಾಗಾಗಿ ಎಲ್ಲರಿಗೂ ಫುಲ್ ಹಸು ಆಗೈತ್ರಿ. ನಾಷ್ಟ ಮಾಡೋದು ಬೇಡ, ಮತ್ತು ನಾಷ್ಟ ಮಾಡಿದ್ರೆ ನಡೀತಿತ್ತು. ಬಟ್ ನಾವು ಮಾಡ್ಕೊಂಬಂದಿದ್ದು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಅದು ಹಳಚಿ ಬಿಡ್ತೈತ್ರಿ, ಯಾಕಂದ್ರೆ ಈಗ ಬ್ಯಾಸ್ಗೆಲ್ಲ ಹಾಗಾಗಿ. ಮತ್ತು ದಯವಿಟ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಊಟ ಅಂತೂ ಮಸ್ತ್ ಆಗಿತ್ತು. ಎಲ್ಲರಿಗೆ ಬಡ ಹಚ್ಚಿದೇವ್ರಿ. ಹಿಂಡಿ ಮೊಸರು ಅಂತ ತೊಳೆದು ಮರ್ತು ಬಿಟ್ಟೇವ್ರಿ ಬರಾಗ ಮೊಸರು, ಯಾಕಂದ್ರೆ ನಾಷ್ಟ ಮಾಡ್ಬೇಕಂತೇಳಿ ಬಂದೀವ್ರಿ. ನಾಷ್ಟ ಮಾಡ್ಬೇಕಂತೇಳಿ ಬಂದೀವಿ, ಹಾಗಾಗಿ ಮೊಸರು ತೊಗೊಳ್ಳಿಲ್ಲ. ಅಲ್ಲಿ ಮೊಸರು ತೊಗೋಬೇಕಂತೇಳಿ ಮಾತಾಡಿದ್ವಿ, ಮೊಸರು ತೊಗೊಳ್ಳಿಲ್ಲ. ಅಯ್ಯೋ ಮೊಸರು ತೊಗೊಳ್ಳಿಲ್ಲ, ಊಟದಂತ ಪ್ಲ್ಯಾನ್ ಇದ್ರೆ ತೊಗೊಂಡು ಬರ್ತಿದ್ವಿ ಅಂಥೇಳಿ ಎಲ್ಲರೂ ಮಾತಾಡ್ಕೊಂಡ್ರು. ಓಕೆ ಪರವಾಗಿಲ್ಲ ಬಿಡ್ರಿ ಅಂಥೇಳಿ ಬಿಟ್ಟೇವ್ರಿ. ಏನು ಮೊಸರೇನು ಬ್ಯಾಡ ಬಿಡು, ಮನಾರು ಇಷ್ಟು ಥರ ಐತೆ ಅಂಥೇಳಿ ಮೊಸರು ಹಾಕೊಳ್ಳಿಲ್ಲ. ಬರೀ ಹಿಂಡಿ ಹಾಕೊಳ್ಳೋರು ಹಾಕೊಂಡ್ರು, ಜಾಸ್ತಿ ಯಾರೂ ಹಿಂಡಿ ಹಾಕೊಳ್ಳಿಲ್ಲ. ಯಾಕಂದ್ರೆ ಹಿಂಡ್ಯಾಗ ಮೊಸರು ಅದು ಬೇಕೇ ಬೇಕಲ್ರಿ, ಹಂಗಾಗಿ ಯಾರೂ ಹಾಕೊಳ್ಳಿಲ್ಲ. ಕಡ್ಲಿಬೇಳೆ ಪಲ್ಯ, ಹುಳುಬಾನ, ಸಜ್ಜಿ ರೊಟ್ಟಿ, ಹೋಳ್ಗೆ ಮೊದಲ ಇಷ್ಟ ಹಾಕಿ ಮತ್ತು ಎಲ್ಲರಿಗೂ ಒಂದೊಂದು ಕ್ಯಾರೆಟ್ ಕೊಟ್ಟೇವ್ರಿ. ನೋಡ್ರಿ ನಮ್ಮ ಊಟದ ಪ್ಲೇಟ ಈ ಥರ ಐತಿ. ಹಾಸಾಕ 2 ಥರ ಒಯ್ದಿದ್ವಿ, ಒಂದು ಚಾಪಿ ಮತ್ತು ಇನ್ನೊಂದು ಅದು ಇದ್ರ ಟೈಪ್ ಇತ್ತು, ಅದು ಚಾಪಿ ಎಲ್ಲ ಇನ್ನೊಂದು 2 ಥರ ಒಯ್ದಿದ್ವಿ. ಒಯ್ದು ಹಾಸಿದ್ವಿ. ನೋಡು ಮಕ್ಕಳು ಅದು ಎಲ್ಲ ಊಟ ಮಾಡಾಕತ್ತಾರ್ರಿ. ನಾವು ಊಟಕ್ಕೆ ಕೂತೀವ್ರಿ, ಎಲ್ಲರಿಗೆ ಹಾಕಿ ಕೊಟ್ಟು ನಾವು ಊಟ ಮಾಡ್ಲಿಕ್ಕೆ ಸ್ವಲ್ಪ ಇನ್ನೂ ಊಟ ಸ್ಟಾರ್ಟ್ ಆಗಿಲ್ಲ. ಅಶ್ವಿನಿಯರ್ದು ಇನ್ನೂ ಊಟ ಸ್ಟಾರ್ಟ್ ಆಗಿಲ್ಲ. ನಾವು ಎಲ್ಲರಿಗೆ ಇಟ್ಟತನ ಊಟಕ್ಕೆ ಹಾಕೊಟ್ಟು ಈಗ ಉಳ್ಳಾಕತ್ತೀವ್ರಿ. ಗೊತ್ತಲ್ರಿ ನಿಮ್ಗೆ, ಹೆಣ್ಮಕ್ಳದ್ದು ಹಂಗೆ ಎಲ್ಲರದು ಪಟ ಊಟ ಆಗ್ತೈತಿ, ಹೆಣ್ಮಕ್ಳದ್ದು ಭಾಳ ಲೇಟ್ ಆಗ್ತೈತಿ. ಹೆಣ್ಮಕ್ಳದ್ದು ಲೇಟೇರಿ ಅಂತಾರೆ, ಬಟ್ ಹೆಣ್ಮಕ್ಳು ಎಲ್ಲರಿಗೂ ಊಟಕ್ಕೆ ನೀಡಿ ಕೊಟ್ಟು ಊಟ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗ್ತೈತ್ರಿ. ಆಯ್ತು ರೀ, ಈಗ ನಮ್ಮದು ಎಲ್ಲ ಊಟ ಮುಗೀತ್ರಿ. ಊಟ ಮುಗಿಸ್ಕೊಂಡು ಈಗ ನಾವು ಡೈರೆಕ್ಟ್ ಜೂಕ್ಕೆ ಬಂದೇವ್ರಿ. ಇಲ್ಲಿ ಜೂ ಒಳಗೆ ಪ್ರಾಣಿಗಳದ ಅದಾವ್ರಿ, ನೋಡ್ಬೇಕಂತೇಳಿ ಬಂದ್ವಿ. ಇಲ್ಲಿ ಭಾರಿ ಮಸ್ತ್ ಐತಂತ ನಮ್ಮ ಮನೆಯವ್ರು ಹೇಳಿದ್ರಿ. ಹುಡುಗರಿಗೆಲ್ಲ ಬೇಕೇ ಬೇಕಲ್ರಿ, ತೋರಿಸ್ಲೇಬೇಕಲ್ಲ, ಮಕ್ಳಿಗೆ ಇದೆಲ್ಲ ಭಾಳ ಇಷ್ಟ. ಹಂಗಾಗಿ ಬರ್ರಿ ಅಂತೇಳಿ ತೋರಿಸು. ಅವ್ರಂತೂ ನಮಗಿಂತ ನಾವೇನು ಇಲ್ಲಿ ಜೂ ನೋಡೋಕೆ ಅಷ್ಟು ಖುಷಿಯಾಗಿರಲಿಲ್ಲ, ಮಕ್ಕಳು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ರಿ ಜೂ ನೋಡೋಕೆ. ಬಂದೇವ್ರಿ, ಇಲ್ಲಿ ಬಂದು ಹೊಂಟೀವಿ ನೋಡ್ರಿ. ಈಗ ಅದೆಲ್ಲ ಇಲ್ಲಿ ಪ್ಲೇಸ್ ಮಸ್ತ್ ಐತ್ರಿ.
ಚಂದ ಐತಿ, ಭಾರಿ ಚಂದ ಗಿಡನ ಎಲ್ಲ ಮಸ್ತ್ 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 ಮಾಡ್ಯಾರಿ. ಅಶ್ವಿನಿಯರು ಬ್ಲಾಗ್ ಮಾಡೋದ್ರಿಂದ ನಾವು ಬ್ಲಾಗ್ ಮಾಡೋದ್ರಿಂದ ಅವರು ನಾವು ಸೇರಿ ಅಲ್ಲೊಂದು ಸ್ವಲ್ಪ ಟೇಕ್ ತೊಗೊಂಡು ನಿಮಗೆ ಪೂರ್ತಿಯಾಗಿ ವಿಡಿಯೋ ತೋರ್ಸಾಕತ್ತೀವಿ ನೋಡಿರಿ. ನಿಮಗೆ ಒಂದು ಬ್ಲಾಗ್ ನಾವು ಮಾಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತೈತ್ರಿ, ಆದರೂ ನಾವು ಮಾಡ್ತೀವಿ. ಇದು ಯಾವುದಪ್ಪ ಅಂತಂದ್ರೆ ಇಲ್ಲಿ ಟಿಕೆಟದ್ದು ಎಲ್ಲ ವಿವರ ಕೊಟ್ಟಾರಿ. ಟಿಕೆಟ್ ಅದು ಎಷ್ಟು ಏನು ಅನ್ನೋದು ಟಿಕೆಟ್ ಭಾಳ ಐತ್ರಿ. ನಾವು ಹೋಗೋ ಬಸ್ಸಿಗೆ ಒಬ್ರಿಗೆ 200 ರೂಪಾಯಿ ಟಿಕೆಟ್ ಐತ್ರಿ. ನೋಡ್ರಿ ಇಲ್ಲಿ ಸಫಾರಿ ಅಂಥೇಳಿ ಗಾಡಿದ ಇನ್ಫಾರ್ಮೇಷನ್ ಐತಿ. ಗಾಡಿದ ಯಾವ ಗಾಡಿ ಒಳಗೆ ಹೋದ್ರೆ ಎಷ್ಟು ಅಂತೇಳಿ ಹಿಂಗೈತಿ. ಅದು ಭಾಳ ಐತಿ. ಸಣ್ಣ ಮಕ್ಕಳಿಗೆ ನಾವು ಹೋಗಿದ್ದು ಒಬ್ರಿಗೆ 200 ರೂಪಾಯಿ ಬಸ್ ಟಿಕೆಟ್. ಅದು ಇದ್ರೊಳಗೆ ಬಂದ್ವಿ. ಒಬ್ರಿಗೆ 200 ರೂಪಾಯಿ, ಸಣ್ಣ ಮಕ್ಕಳಿಗೆ 100 ರೂಪಾಯಿ ನೋಡ್ರಿ. 6 ವರ್ಷದ ಮೇಲಿನ ಮಕ್ಕಳಿಗೆ 100 ರೂಪಾಯಿ, 6 ವರ್ಷದ ಒಳಗಿನ ಮಕ್ಕಳಿಗೆ 100 ರೂಪಾಯಿ, 6 ವರ್ಷದ ಮೇಲಿನವ್ರಿಗೆ ಎಲ್ಲರಿಗೆ ದೊಡ್ಡವ್ರಿಗೆ 200 ರೂಪಾಯಿ. ಇನ್ನೊಂದು ಗಾಡಿ ಇತ್ತು, ಅದು ಬರೀ ಜಸ್ಟ್ ಫ್ಯಾಮ್ಲಿ ಅಷ್ಟೇ, ಅದಕ್ಕೆ 300 ರೂಪಾಯಿ ಟಿಕೆಟ್ ಇತ್ತು. ಅದೇ ಗಾಡಿ ಮಾಡ್ಬೇಕಂತೇಳಿ ನಾವು ಡಿಸೈಡ್ ಮಾಡಿ ಹೇಳಿದೆವು, ನಮಗೆ ಇದೇ ಗಾಡಿ ಬೇಕಂತೇಳಿ. ಹೇಳೋಣ ಅವ್ರು ಇಲ್ರಿ ಅದಕ್ಕೆ 10 ಜನ ಆಗ್ತದೆ, 10 ಜನ ಬೇಕು ಅಂದರು. ನಾವು 13 ಜನ ಇದ್ವಿ. ಇಲ್ರಿ ಆಗಲ್ಲ ಅಂತ ಹೇಳಿದ್ರು. ಹಂಗೆ ಬಂದೇವ್ರಿ. ನೋಡ್ರಿ ಅಲ್ಲಿ ಸಿಂಹ ಮಕ್ಕೊಂಡೈತಿ ನೋಡ್ರಿ. ಅಗ್ದಿ ಸಮೀಪ ಅದು, ಆರಾಮ್ಸೆ ಬಂದು ನಮಗೆ ಮುಟ್ಬೋದ್ರಿ, ಅಗ್ದಿ ಸಮೀಪ. ಜಾಳ್ಗಿ ಗಾಡಿಗಳು, ಹಾಗಾಗಿ ಇದಕ್ಕೆ ಅಷ್ಟು ಟಿಕೆಟ್ ಐತಿ. ಅಗ್ದಿ ಸಮೀಪ ನೋಡ್ರಿ ಅಲ್ಲಿ ಎಷ್ಟು ಮಸ್ತ್ ಮಕ್ಕೊಂಡೈತಿ. ನಾವು ಮಧ್ಯಾಹ್ನ ಹೋದೆವಲ್ರಿ, ಲೇಟ್ ಆಗಿತ್ತು. ಹಂಗಾಗಿ ನಾವೆಲ್ಲ ಮಕ್ಕೊಂಡಿದ್ವಿ ರೀ. ನಮ್ಮ ಮನೆಯವ್ರು ಹೇಳಿದ್ರು, ನಾವು ಮುಂಜಾನೆ ಜಲ್ದಿ ಹೋದ್ವಿ ಅಂದ್ರೆ ನಮಗೆ ಸಿಗ್ತಾವ, ನಮ್ಮ ಬಲ್ಲೇ ಬರ್ತಾವೆ. ಇಲ್ಲೇ ಗಾಡಿ ಬಲ್ಲೇ ಬರ್ತಿದ್ವತ್ರಿ, ಫುಲ್ ಗಾಡಿ ಬಲ್ಲೇ ಬಂದು ಹಿಂಗೆ ಅಂಟರ್ಗಾಲ್ ಕೊಟ್ಟಂಗೆ ಮಾಡ್ತಾವತ್ರಿ ಅವು. ಮುಂಜಾನೆ ಹೋದ್ರೆ ನೀವು ಬಿಸ್ಲಾಗ ಹೋದ್ರೆ ಊಟ ಮಾಡಿ ಅವು ಮುಕ್ಕೊಂಡಿರ್ತಾವೆ, ಸುಸ್ತಾಗಿರ್ತಾವೆ ಅಂತ ನಮ್ಮ ಮನೆಯವ್ರು ಹೇಳಿದ್ರಿ. ಅದು ಹಂಗೆ ಐತಿ. ಎಷ್ಟು ಅರ್ಜೆಂಟ್ ಮಾಡಿದ್ರದು ಅಷ್ಟೇ ಆಗೋದೇ ರೀ ಟೈಮಾಗಿ ಹೋಗಿ ಬರೋದಕ್ಕೆ. ಇಲ್ಲಿ ಬರೋದಕ್ಕೆ ನಾವು ಜೂಕ್ ಬರೋದಕ್ಕೆ 2:30 ಆಗಿತ್ತು. ಅವು ಊಟ ಮಾಡಿ ಮಕ್ಕೊಂಡು ಬಿಟ್ಟಿದ್ದು, ಅಂಥವ್ಲಿ ನೆಳಿ ಕೂತ್ಬಿಟ್ಟಿದ್ದು. ಅಲ್ಲಿ ಅದಾವೆ ನೋಡ್ರಿ, ಅವು ಹುಲಿ ಅದಾವ್ರಿ ನೋಡ್ರಿ. ಇಲ್ಲೊಂದು ಹುಲಿ ಅಗ್ದಿ ಸಮೀಪ. ಈ ಹುಲಿ ಅಂತ ನಾವು ಒಂದು ವೇಳೆ ಏನಾರು ನಮ್ಮ ಕೈಯಿಂದ ಮೊಬೈಲ್ ಜಾರ್ ಬಿದ್ದಿತ್ತಂದ್ರೆ ಹುಲಿ ಬಲ್ಲಿ ಅಷ್ಟು ಅಗ್ದಿ ಸಮೀಪ. ಒಂದು ವೇಳೆ ನಾವು ಮುಂಜಾನೆ ಹೋಗಿದ್ವಿ ಅಂದ್ರೆ ಅದು ನಮ್ಮ ಬಲ್ಲೇ ಬರ್ತಿತ್ತತ್ರಿ. ನಮ್ಮ ಮನೆಯವ್ರು ಹೇಳಾಕತ್ತಿದ್ರು, ಯಾಕಂದ್ರೆ ಅವ್ರು ಹೋದಾಗೆಲ್ಲ ಅವ್ರು ಮುಂಜಾನೆ ಜಲ್ದಿನೂ ಹೋಗಿದ್ರತ್ತ. ಅವ್ರು ಬರೀ ಹುಡುಗರು ಹೋಗಿದ್ರು ಆದ್ರೆ ಹೆಂಗಾರೆ ಮಾಡ್ಬೋದ್ರಿ. ಬಟ್ ನಾವು ಹೆಣ್ಮಕ್ಳು ಹೋದಾಗ ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ಇದ್ರಾಗ ಎಲ್ಲರನ್ನ ನೋಡ್ಕೊತಾ ಹೋಗ್ಬೇಕ್ರಿ. ನೋಡ್ರಿ ಎಷ್ಟು ಮಸ್ತ್ ಐತಿ, ಅಗ್ದಿ ಸಮೀಪಿನಿಂದ ನೋಡಿ ನಾವಂತೂ ಭಾಳ ಖುಷಿ ಆದೇವ್ರಿ. ಇಲ್ಲಿ ನೋಡ್ರಿ ಇವಕ್ಕೆ ಏನೋ ಹೆಸರು ಹೇಳಿದ್ರಿ, ಏನಪ್ಪ ಅಂದ್ರೆ ಹೆಸರಪ್ಪ ಏನೋ ಒಂಥರ ಹೇಳಿದ್ರಿ, ಅದು ನೆನಪಿಗೆ ಬರಲ್ದು ಆ ಪ್ರಾಣಿ ಹೆಸರು. ಹಂಗೆ ಹೇಳಿದ್ರು. ಇವು ನೋಡ್ರಿ ಚಿರತೆಗಳದಾವ, ಜಿಂಕಿ ಅದೆಲ್ಲ ನೋಡಿಕೊಂಡು ಹಂಗೆ ಮತ್ತೆ ಮುಂದೆ ಹೊಂಟೀವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಪ್ರಾಣಿಗಳು ಇಲ್ಲಿ ಮಕ್ಕೊಂಡವ. ಇಲ್ಲಿ ಅದ ನೋಡ್ರಿ ಜಿಂಕಿ, ಆಗಲೇ ನೋಡಿದ್ದು ಚಿರತೆಗಳು, ಇವು ಜಿಂಕಿಗಳ್ರಿ. ಜಿಂಕಿ ಇಲ್ಲಿ ಅದ ನೋಡ್ರಿ, ಎಷ್ಟು ಅದಾವ. ಜಿಂಕಿನೇ ಭಾಳ ಇದ್ದು ರೀ ಅಲ್ಲಿ, ಜಿಂಕಿ ಕಂಡಾಪಟ್ಟಿ ಇದ್ದು. ಮತ್ತು ಎಲ್ಲ ನೋಡ್ಕೊಂಬಂದು ಆಯ್ತು. ಡೇಂಜರಸ್ ಪ್ಲೇಸ್ನೆಲ್ಲ ಬಸ್ ಒಳಗೆ ನೋಡಿದ್ವಿ. ಆಮೇಲೆ ಇಲ್ಲಿ ಮತ್ತೊಂದು 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊತ ಹೋಗಿ ನೋಡಿದ್ರಿ. ನಡ್ಕೊತ ಹೋಗಿ ಬಂದು ಮತ್ತೆ ಹಂಗಾಯ್ಸ್ ಬಂದು ಇಲ್ಲೇ ನಿಂದ್ರಿದ್ರಿ. ಮತ್ತೆ ಬಸ್ ಬಂದು ಕರ್ಕೊಂಡು ಹೋಗ್ತೈತ್ರಿ. ಅಲ್ಲಿ ಹೋಗಿ ನಾವು ನೀರು ಇದ್ದು ರೀ, ನೀರು ಒಂದು ಕುಡಿ ಸ್ಪೆಷಾಲಿಟಿ ಇಟ್ಟಾರ. ನೀರು ತೊಗೊಂಡು ಕುಡ್ದೇವ್ರಿ. ಎಲ್ಲರೂ ಸಿಕ್ಕಾಪಟ್ಟೆ ನೀರು ಕುಡ್ದು ಮತ್ತೆ ನೋಡಕ್ಕೆ ಬಂದೇವ್ರಿ. ಇದು ಎಲ್ಲರೂ ಆಸ್ಟ್ರಿಚ್ ಪಕ್ಷಿ ಅನ್ನಕತ್ತಿದ್ರು. ಆದರೆ ಇದು ಆಸ್ಟ್ರಿಚ್ ಪಕ್ಷಿ ಅಲ್ಲ ಅಂತೇಳಿ ಅಲ್ಲಿ ಬರ್ದಿರ್ತಾರೆ, ಯಾವ ಪಕ್ಷಿ ಏನು ಅದರ ಡೀಟೇಲ್ಸ್ ಎಲ್ಲ ಬರ್ದಿರ್ತಾರೆ. ಅಲ್ಲಿ ನೋಡೋಣ ಗೊತ್ತಾಯ್ತ್ರಿ, ಇದು ಎಮು ಪಕ್ಷಿ ಅಂತ್ರಿ. ಆಸ್ಟ್ರಿಚ್ ಪಕ್ಷಿಯ ನಂತರದ ಅತಿ ದೊಡ್ಡ ಪಕ್ಷಿ ಅತ್ರಿ ಇದು. ಇದು ನೋಡಿದೆವು ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿ ಮತ್ತು ಮುಂದಕ್ಕೆ ಬಂದೆವು ನೋಡ್ರಿ. ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಪ್ರಾಣಿ ಇತ್ರಿ. ಇವು ಹೆಸರೇ ಗೊತ್ತಿಲ್ಲರಿ, ನಾವು ಬುಕ್ನಾಗೆಲ್ಲ ಓದಿವಿ ಆ ಥರ ಐತಿ. ಆಸ್ಟ್ರಿಚ್ ಪಕ್ಷಿ ಆ್ಯಕ್ಚುಲಿ ಅದು ಎಮು ಪಕ್ಷಿ, ಇದು ಆಸ್ಟ್ರಿಚ್ ಪಕ್ಷಿ. ಎರಡು ಅಲ್ಲೇ ಆಜು ಬಾಜು ಹಾಕ್ಯಾರ. ಈ ಮಂಗೆ ಅಂತೂ ನಮಗೆ ಅಂಜಿಸೇ ಬಿಡ್ತ್ರಿ. ಹಿಂಗೆ ಮಾಡಿ ಮ್ಯಾಗ ಬಂದುಬಿಡ್ತ್ರಿ. ಎಲ್ಲರೂ ನಾವು ಅಂಜು ಓಡಿಬಿಟ್ಟಿವ್ರಿ. ಎಷ್ಟು ಮ್ಯಾಗ ಆರ್ತದಕ್ಕೆ ಹಾರಕ್ಕೆ ಬರಲಿಲ್ಲ ರೀ. ನಾವು ಹಂಗೆ ಭಾಳ ಭಯ ಪಡಿಸಿಬಿಡ್ತ್ರಿ ಈ ಮಂಗೆ. ಪಾಪ ನಾವು ಏನಾರು ತಂದೀವಿ ಅಂತೇಳಿ ಮಾಡ್ತು, ನಾವೇನೂ ಇದ್ದಿದ್ದಿಲ್ಲ ಬಾಳೆಹಣ್ಣು. ಅದು ಈ ಗಿಡ ಏನು ತೋರ್ಸಾಕತ್ತೀನಿ ನೋಡ್ರಿ. ಈ ಗಿಡ ಏನಪ್ಪ ಅಂತಂದ್ರೆ ನಾವು ಗಸಗಸಿ ಗಿಡ ಅಂತಂತೀವಿ ಇದಕ್ಕೆ. ನಾವು ವಾಕಿಂಗ್ ಹೋದಾಗೂ ಇರ್ತದೆ ಅದು ತಿಂದ್ರೆ ಲೂಸ್ ಮೋಷನ್ ಸರಿ ಆಗ್ತೈತ್ರಿ. ದಿನಕ್ಕೆ ಅದ್ರಾಗ ಹಣ್ಣು ಇರ್ತಾವೆ, ಅವು ದಿನ ಹಣ್ಣು ಆಗ್ತಾವೆ. ನಾವು ವಾಕಿಂಗ್ ಹೋದಾಗ ದಿನ ಹಣ್ಣಾಗಿರ್ತಾವೆ. ನಾವು ನಾವೊಂದು 4, ನಮ್ಮ ಅಕ್ಕ ಒಂದು 4 ಹರ್ಕೊಂತಿರ್ತೀವಿ. ಅಗ್ದಿ ಸಣ್ಣ ಇರ್ತಾವೆ ರೀ ಅವು, ಬಾರಿಕೆ ಇರ್ತಾವಲ್ಲ, ಅದಕ್ಕಿಂತ ಸಣ್ಣ ಇರ್ತಾವೆ, ನಾವು ತಿಂತೀವಿ ರೀ. ಇದು ಏನದಾವಲ್ರಿ, ಇವು ತ್ವಾಳ್ರಿ.
ಇವು ತ್ವಾಳೆಲ್ಲ ನೋಡ್ಕೊಂಡ್ವಿ, ತ್ವಾಳದ ಬಗ್ಗೆನೂ ಓದ್ಕೊಂಡ್ವಿ, ಅಲ್ಲಿ ಏನೇನು ಅಂತ ಹೇಳ್ಕೇಸಿಂದ್ರೆ ಓದ್ಕೊಂಡು ಈ ಕಡೆ ಬಂದೇವ್ರಿ. ಇಲ್ಲಿ ಬಂದ್ರೆ ಇಲ್ಲೊಂದು ಇತ್ತಪ್ಪ, ಇದು ಏನೋ ಪ್ರಾಣಿಗಳು ಭಾಳ ವಿಚಿತ್ರ ಬಿಡ್ರಿ. ಇದಕ್ಕೂ ಏನೋ ಅಂಥೇಳಿ ಅಲ್ಲಿ ಡೀಟೇಲ್ಸ್ ಎಲ್ಲ ಬರ್ದಿದ್ರು, ಯಾವುದೋ ಪ್ರಾಣಿ ಇದನ್ನು ಗೊತ್ತಿಲ್ಲ ಹೆಸರು ಹೇಳ್ಬೇಕಂದ್ರೆ. ಇದು ಕರಡಿ ನೋಡ್ರಿ, ಕರಡಿ ಅಂತೂ ಎಲ್ಲರಿಗೂ ಗೊತ್ತೇ ಇರ್ತೈತಿ. ಅಗ್ದಿ ಸಮೀಪ್ಲೆ ನೋಡೋಕೆ ಇಲ್ಲಿ ನಿಮಗಿನ್ನ ಸಣ್ಣ ಅನ್ಸಕತ್ತೈತ್ರಿ. ಇಲ್ಲಿ ಕಣ್ಣಾರೆ ನೋಡಿದಾಗ ಇಷ್ಟು ದೊಡ್ಡದೈತ್ರಿ ಅದು ಕರಡಿ, ಭಾಳ ದೊಡ್ಡದೈತ್ರಿ. ಊಟ ಮಾಡಿ ವಾಕಿಂಗ್ ಮಾಡಕತ್ತೈತಿ ನೋಡ್ರಿ, ಹೆಂಗೆ ವಾಕಿಂಗ್ ಮಾಡಕತ್ತೈತಿ ನೋಡ್ರಿ. ಆ ಕಡೆ ಹೋಗ್ತೈತಿ, ಈ ಕಡೆ ಬರ್ತೈತಿ, ಆ ಕಡೆ ಹೋಗ್ತೈತಿ, ಈ ಕಡೆ ಬರ್ತೈತ್ರಿ. ಊಟ ಮಾಡಿ ಫುಲ್ಲ ವಾಕಿಂಗ್ ಜೋರು ನಡೆಸ್ಬಿಟ್ಟೈತ್ರಿ. ಮತ್ತು ಇದೊಂದು ತೋರಿಸಿದ್ದು, ಇದು ಬೇರೆ ರೀ, ಅಲ್ಲೊಂದು ಇತ್ತು ಅದು ಬೇರೆ. ಇಲ್ಲಿ ನೋಡ್ರಿ ಇವು ಹೆಂಗೆ ಕೂತಾವ, ಮ್ಯಾಲೆ ಅಂಟದ ಮೇಲೆ ಕೂತಾವ್ರಿ. ಅವಕ್ಕಂತೇಳಿ ಎಷ್ಟು ವ್ಯವಸ್ಥೆ ಮಾಡಿಟ್ಟಾರ ನೋಡ್ರಿ. ಅವ್ರಿಗೆ ಗೊತ್ತಿರ್ತೈತಿ ಯಾವ ಪ್ರಾಣಿಗಳು ಹೆಂಗೆ ಅಂತೇಳಿ ಕೇಸಿಂದ್ರೆ. ಹಾಗಾಗಿ ಅವರು ಅದಕ್ಕೆ ಮ್ಯಾಲೆ ಹಿಂಗೆ ಗಿಡಗಳ್ದು ಕಟ್ ಮಾಡಿ ಅಲ್ಲಿ ಹಾಕ್ಯಾರಿ. ಅದ್ರ ಮ್ಯಾಲೆ ಹೋಗಿ ಕೂತಾವ ನೋಡ್ರಿ, ಎಷ್ಟು ಮಸ್ತ್ ಕೂತಾವ. ಎರಡು, ಒಂದು ಗಂಡ ಒಂದು ಹೆಣ್ಣೆ ಇದ್ದಿರಬಹುದ್ರಿ, ಮೇ ಬಿ, ನನಗೂ ಗೊತ್ತಿಲ್ಲ, ಹೇಳಕತ್ತೀನಿ, ಇರ್ಬಹುದು ಮೇ ಬಿ. ನೋಡ್ರಿ ಹೆಂಗೆ ಕೂತಾವ, ಒಂದು ತಳ ಕೂತೈತಿ, ಒಂದು ಮ್ಯಾಲೆ ಕೂತೈತಿ. ಇಲ್ಲಿ ನೋಡ್ರಿ ಹುಲಿ ಬಂತ, ಹುಲಿನೂ ಹೋಗ್ದು ಸಮೀಪ ತಿರುಗಾಡಕತ್ತೈತ್ರಿ. ಅವು ಶಿಸ್ತು. ಇದು ಹುಲಿಗೆ ವಯಸ್ಸಾಗೈತ್ರಿ, ಫುಲ್ ವಯಸ್ಸಾಗೈತಿ ನೋಡ್ರಿ. ಹುಲಿ ನೋಡಿದ್ರೆ ಗೊತ್ತಾಗ್ತೈತಿ ವಯಸ್ಸಾಗ್ತೈತ್ರಿ. ಈಗ ಮತ್ತು ಪ್ರಾಣಿಗಳದೆಲ್ಲ ಆಯಿತು. ಈಗ ಇಲ್ಲಿ ನೋಡ್ರಿ ಸಿಂಹ ಕೂತಾವ್ರಿ, ಸಿಂಹಗಳು ಕೂತಾವ್ರಿ ಇಲ್ಲಿ. ಅವರೆಲ್ಲ ಹೇಳಿದ್ರು ಒಂದು ಹೆಣ್ಣು ಸಿಂಹ ಒಂದು ಗಂಡು ಸಿಂಹ ಅಂತಂದ್ರು. ನಾನು ಅಂದೆ ಹೆಂಗೆ ಗೊತ್ತಾಗ್ತೈತಿ ನಿಮ್ಗೆ ಹೆಣ್ಣು ಸಿಂಹ ಗಂಡು ಸಿಂಹ ಅಂತೇಳಿ. ನಾನು ಎಲ್ಲರೂ ನಗಕತ್ಬಿಟ್ರಿ ಫುಲ್ ಜೋರಾಗೆ. ಹೆಂಗೆ ಗೊತ್ತಾಗ್ತೈತೆ ಅಂತಂದ್ರೆ ಹಿಂಗೆ ಫುಲ್ ಕೂದಲ ಇರ್ತಾವಲ್ರಿ, ಫುಲ್ ದಾಡಿ ತಲೆ ಮೇಲೆ ಕಂಡಪಟ್ಟಿ ಕೂದಲ ಇರ್ತಾವಲ್ಲ, ಅದು ಗಂಡ. ಇನ್ನೊಂದು ಹೆಣ್ಣು ಐತಿ, ಅದಕ್ಕೆ ಫುಲ್ ಕೂದಲ ಇಲ್ಲ, ಫುಲ್ ಅದು ಏನೂ ಇಲ್ಲ, ಫುಲ್ ಹುಲಿ ಐತ್ರಿ, ಹಂಗೈತಿ. ಹಾಗಾಗಿ ಅದಕ್ಕೆ ಕೇಳೋಣ ಕ್ವಶನ್ ಕೇಳೋಣ ಎಲ್ಲರೂ ಫುಲ್ ನಗಾಕತ್ತಿದ್ರಿ. ಮತ್ತು ಹಂಗೆ ನೀವು ನೋಡ್ರಿ ಪ್ರಾಣಿಗಳೆಲ್ಲ ನೋಡ್ಕೊತ ಹೊಂಟಿವಿ. ಇದು ಆಮಿ, ಇದು ಒಂದೇ ಮ್ಯಾಲೆ ಕೂತೈತ್ರಿ. ಆಮಿ ಒಟ್ಟು ಒಳಗದಾವ ನೋಡ್ರಿ. ಅಲ್ಲಿ ಗೋಣಗಳು ಕಾಣಕತ್ತಾವ ನೋಡ್ರಿ, ಅವು ಅಷ್ಟು ಆಮಿಗಳ್ರಿ. ಒಟ್ಟು ನೀರಾಗ ಮುಣಿಗ್ಯಾವ್ರಿ, ಬರೀ ಗೋಣ್ ಅಷ್ಟೇ ತೆಗೆದು ಬಿಟ್ಟಾವ್ರಿ, ಗೋಣ್ ಅಷ್ಟೇ ಕಾಣಕತ್ತೈತಿ. ಕಲ್ಲಿನ ಗತೆ ಬಿದ್ದೈತಿ ನೋಡಲ್, ಒಟ್ಟ ಉಸಿರಾಡೋದು ಗೊತ್ತಾಗಲ್ತು, ಕಲ್ಲಿದ್ದಂಗೆ ಐತಿ. ದೌರಜ ಅಲ್ಲೋಡ ಸೈಲೆಂಟ್ ಕುತ್ತಲ್ ಮಾಮಾ ಹಲ್ ತಕ ಮಕೊಂಡೈತಿ ನೋಡೋದು. ಬ್ರಷ್ ಮಾಡ್ಕೊ ಹೋಗಿ ಎಲ್ಲ ಸದಿಪದ ಇವ್ರದು ಕಣ್ಣು ಯಾವ್ದಾದ್ರು ಮೂಗ್ ಯಾವ್ದು, ಅದು ಮುಂದಿನ ದಪ್ಪಿ ಬಾಯಿ ಅದ್ರ ಮತ್ತು ಅದೇ ಪುಣ್ಯ ಮಾಡೈತಿ ನೋಡಿ, ಎಷ್ಟು ಚಂದ ಮಕ್ಕೊಂದೈತಿ ನೀರಾಗ ತಂಪಾಗ. ಎಲ್ಲ ಮುಗಿಸ್ಕೊಂಡು ಒಂದು ಲಾಜ್ ಮಾಡಿದೇವ್ರಿ. ಲಾಜ್ ಮಾಡ್ಕಿಸಿಂದ್ರ ಬರ್ರಿ ಲಾಜ್ ಒಳಗೆ ಏನೇನು ನಡೆದೈತಿ. ನಮಗೆ ಅಣ್ಣ ಊಟ ಮಾಡ್ಸಕತ್ತಾರೆ ಹುಡುಗರಿಗೆ, ನಾವು ಸರಿಗಮಪ್ಪ ಕಟ್ಟಿ ಹಾಡ ಹಾಡಕತ್ತೀವಿ. ಬರ್ರಿ ನೋಡಕತ್ತಿ ಹೆಂಗೈತಿ ಮಜಾ. ಈಗ ಕಾಂಪಿಟೇಷನ್ ಇರ್ತೈತಿ, ಅದು ಟ ಬಂದೈತಿ, ಟ ಒಳಗೆ ಪ್ರತಿ ಸರ್ನು ಅದ ಹಾಡ ಹಾಡಾಕ್ತಾರ. ಊಟ ಮಾಡೋಣ. ನಮ್ಮ ಮನೆಯಲ್ಲಿ ನಾವು ದಿನವೂ ಚೈತ್ರವೇ ಹಿಂಗಾರಿ ಪ್ರೀತಿಸಲು ಸಾಧ್ಯವೇ ಒಲವೇ ನನ್ನ ಒಲವೇ ಹಾಡ್ರೋ, ಒಲವೇ ನನ್ನ ಒಲವೇ ಹಾಡ್ರಿ. ಒಲವೇ ನನ್ನ ಮೇಲೆ ಎಷ್ಟೊಂದು ಒಲವೇ ನಿನಗೆ, ಆ ಒಲವಿನ ರಾಜ ರಾಜ ಮನ್ಸಿನ ರಾಜ ಮನ್ಸಿನ ರಾಜ ನಾಮೆಚ್ಚೋ ಹುಡುಗ ನಮ್ಮೆಚ್ಚೋ ಹುಡುಗ ರಾಜ ರಾಜ ಚಂದ ಜನಪದ ಚಂದ ನನ್ನವನ ಮನಸ್ಸು ಚಂದವೋ ಗುರುವಾರ ಬಂತಮ್ಮ ರಾಯಣನೆ
ಮಾವನ ಮಗಳೇ ಮಾವಿನ ತೋಟಕ್ಕೆ ಬರ್ತೀಯ ರಗಳೆ ರಗಳೆ ಏನಿದು ರಗಳೆ ಬಂದರೆ ಏನು ಕೊಡ್ತೀಯ ಎಲ್ಲೋ ಚಿರಿಗಿರುವ ನೀರು ಎಲ್ಲೋ ಸರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರ ಏನಿದು ಎಲ್ಲೋ ಹೂವರಳೋ ಸಮಯ ಎಲ್ಲೋ ಹೂವರಳೋ ಸರಸ ಎಲ್ಲೋ ಚಿಲಿಬಿಳಿಯ ಬಾಬ ಹೂವ ಒಣಗಿ ಸೇರಿದರೆ ಗುಂಡು ಹುಡುಗಿಯಾಗುವಳ ಗಂಡು ನಿಸೇರಿದೆ ಸೇರಿದೆ ಜೋಪಾನ ನೀನೇನೆ ನೀ ಎಷ್ಟು ಸಲ ಹಾಡ್ತೀಯ ನೀ ನಂದವರೆಗೂ ಕೊನೆವರೆಗೂ ಕಾಯುವೆ ಮನೆವರೆಗೂ ಕೊನೆವರೆಗೂ ನಾನಿರುವೆ ನಿನ್ನೆ ಮೊನ್ನೆವರೆಗೂ ನಾ ಸೊನ್ನೆಯಾಗಿ ಇದ್ದೇನ ನಿನ್ನ ಕಂಡು ನರ್ದೆ ನಲಿ ನಲಿ ನಲಿವಿನ ವೇಳೆ ಇದು ಅರಿಯದೆ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿನ ಪರಿ ಉಳಿಯಲಿ ಬಾಳೆ ನಲಿ ನಲಿ ನಾವು ಕಾಯುವೆವು ನೀ ಬರೋ ದಾರಿಯ ಯಾರು ಯಾರು ಯಾರೋ 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 ಇವನು ಯಾರೋ ಇವನು ಹೆಂಗೋ 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 ಇದ್ದೆ ಹೆಂಗಾಗೋದೆ ನೋಡೋ ಅಂತಮ್ಮ ಅಂತಮ್ಮ ಇಲ್ಲ ಹಾಡ್ತಿಲ್ಲ ಮನಸ್ಸೇ ಮನಸ್ಸೇ ಯಾಕೆ ಮನಸ್ಸೇ ಕ್ಷಮಿಸುವ ಹಾಗೆ ನೀ ಸಾಗೋದು ಮನಸ್ಸೇ ದಿನತರಾತ ದಿನತರಾತ राजा हो गए सरात पैरों से डोल बाजे डोल बाजे डोल बाजे ಜಲಕ ಜಲಕ ಜಯಮ್ಮ ಜಾಜಿ ಮಲ್ಲಿಗೆ ನೋಡೆ ಸಂಜಿಗದ ಹೂವೆ ನೋಡೆ ಎನ್ನ ಮೇಲೆ ನುಂಗಿ ಬಾರೆ ರೆಕ್ಕೆಯ ಕುದಿಯೋದು ಎರಡು ಎರಡು ಹಾಡ ರೆಕ್ಕೆಯ ಕುದುರೇರಿ ಬರುವ ಅಪ್ಪನು ಬೇಡ ಅವನ ಪ್ರೀತಿ ಬೇಕೆನಗೆ ಅವನ ಸನಿಹ ಬೇಕೆನಗೆ ಗಂಗಮ್ಮ ಹಾಡ್ರೋ ಗಂಗಮ್ಮ ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಮನಸ್ಸಿನ ಮುತ್ತು ಚೆಲ್ಲಿದೆ ದೇನಾ ದೇನಾ ದೇವರ ವರವನ್ನು ಕೊಟ್ರೆ ದಾರಿ ಕಾಣದಾಗಿದೆ ನಡೆಸುವೆ ಸತ್ಯವರ್ಣನೆ ನಿನ್ನಾನೇ ನಿನ್ನಾನೆ ಪ್ರೀತಿ ದೇವತೆ ನಿನ್ನಾನೇ ಸಾಕರ ನೀನಿಲ್ಲದೆ ನಾನಿಲ್ಲ ದೇವರಾಣೆ ನಮ್ಮೂರೈವರಾಣಿವೆ ಬರನ್ಯಾರು ಬರ್ತೇನೆ ಹೋಗೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಸಾಕ್ಬಿಡು ಲಾಸ್ಟ್ ಫೈನಲ್ ಯಾರು ಸೋಲ್ತಾರಂತ ನೋಡ್ರಿ ಫ್ರೆಂಡ್ಸ್ ಸರಿಗಮಪ್ಪ ಅಂತೂ ಮುಗಿಲಿಲ್ಲ ಹುಡುಗಿಯರಂತೂ ಫುಲ್ ಚೀಟಿಂಗ್ ಮಾಡಾಕತ್ಬಿಟ್ರೆ ನಮಗೆ 3 ಮಂದಿ ದೊಡ್ಡವರದೀವಿ ಅಂದ್ರು ನಮಗೆ ಬಕ್ರ ಮಾಡಾಕತ್ತಾರಿ ಮೊದಲೆಲ್ಲ ಏನು ಮಾಡಿದ್ರು ಬರೀ ರ ಒಳಗೆ ವ ಒಳಗೆ ಕೊಡಾಕತ್ತಿದ್ರು ಅದಂಗೆ ಹಿಂಗೆ ಬರಾಕತ್ತೈತಿ ಅಂತೇಳಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ತೀವಿ ರೀ ಬೇರೆ ಹಾಡು ಹಾಡ್ತಾರೆ ಲಾಸ್ಟಿಗೆ ಹಾಂ ರ ಅಂತ ಹೇಳ್ತಾರೆ ಲಾಸ್ಟಿಗೆ ವ ಅಂತ ಹೇಳ್ತಾರೆ ಈ ಥರ ನಮಗೆ ಬಕ್ರ ಮಾಡಾಕತ್ತಿದ್ರು ಆಮೇಲೆ ನಮಗೆ ಗೊತ್ತಾಯ್ತು ಚೀಟಿಂಗ್ ಮಾಡಾಕತ್ತೀರಿ ನಾನು ಮತ್ತು ನೀಟಾಗಿ ಆಡಾಕತ್ತೀರಿ ನಮಗೂ ಎಲ್ಲ ಗೊತ್ತಾಯ್ತು ಇವ್ರು ಚೀಟಿಂಗ್ ಮಾಡಾಕತ್ತಾರ ನಾವು ಫುಲ್ ಕೇರ್ಫುಲ್ಲಾಗಿ ಕೇಳಿಸ್ಕೊಳಕತ್ತಿದ್ವಿ
ಹಾಗಾಗಿ ಮತ್ತೆ ಮುಂದುವರ್ಸ್ದೇವ್ರಿ. ಇನ್ನೂ ನಡೆದಿತ್ತು, ಇನ್ನೂ ಫುಲ್ ಜೋರಾಗೆ ನಡೆದಿತ್ತು. ಎಲ್ಲರೂ ಬೈಯಾಕತ್ರು, ಬರ್ರಿ ಊಟಕ್ಕೆ ಟೈಮ್ ಆಯ್ತು ಬರ್ರಿ, ಮತ್ತು ಮುಂಜಾನೆ ಜಲ್ದಿ ಹೇಳ್ಬೇಕು ಬರ್ರಿ ಅಂತೇಳಿ ಅನ್ನಕತ್ರಿ. ಟೈಮ್ ಈಗ ಆಲ್ರೆಡಿ 10 ಗಂಟೆ ಆಗೈತ್ರಿ. ನಾವಿನ್ನೂ ಕೂತ್ಬಿಟ್ಟು ಮಜಾ ಮಾಡ್ಕೋತ, ಯಾಕಂದ್ರೆ ಯಾವಾಗ್ರಿ ವಂಶ ಇರೋದಲ್ರಿ, ನಿದ್ದೆ ಮಾಡೋದು ಅದು ಎಲ್ಲ ಇದ್ದೇ ಇರ್ತೈತಿ, ಎಂಜಾಯ್ ಮಾಡೋದು. ಮತ್ತು ನಾವೆಲ್ಲ ಮತ್ತೆ ಪದೇ ಏನು ಸೇರೋಕ್ಕಾಗಲ್ಲ, ಹಾಗಾಗಿ ಕೂತಿದ್ವಿ. ಇಲ್ಲ ಬೈಯಾಕತ್ರ ಗಂಡ್ಮಕ್ಳೆಲ್ಲ, ಹಾಗಾಗಿ ಎದ್ದು ಬಂದೇವ್ರಿ ಊಟಕ್ಕೆ ಅಂತೇಳಿ. ಈಗ ಊಟಕ್ಕೆ ಹಾಕಾಕತ್ತೀವ್ರಿ. ಈಗ ಎಲ್ಲರೂ ಬಂದು ಕುಂದ್ರಾಕತ್ತೀವಿ ನೋಡ್ರಿ. ಸಾಂಬಾರು ಮಾಡಿಸ್ದೇವ್ರಿ ಮನೆಯವ್ರ ಕೈಲೇ. ಸಾಂಬಾರು ಮಾಡಿಸ್ತೀವಿ. ಸಾಂಬಾರು ಮಾಡೋಕೆ 300 ರೂಪಾಯಿ ತೊಗೊಂಡ್ರು. ಮತ್ತು ಸಾಂಬಾರು ಇಷ್ಟು ಬಿಟ್ರಿ, ಎಲ್ಲ ಅಡುಗೆ ನಮ್ಮದೇ ಇತ್ತು. ನುಗ್ಗಿಕಾಯಿ ಸಾಂಬಾರು ಮಾಡಿಕೊಟ್ಟಾರ್ರಿ, ಎಲ್ಲ ನಮ್ಮದೇ ಅಡುಗೆ ಇತ್ತು. ಬಡ ಊಟ ಮಾಡಿ ಮಕ್ಕೋತೀವ್ರಿ. ಮತ್ತು ಮುಂದಿನ ಬ್ಲಾಗ್ ಸಿಗುಮ್ರಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.